ಅಜಾಯಮಾನೋ ಬಹುಧಾ ವಿಜಾಯತೆ. ಹುಟ್ಟಿಲ್ಲದೆ ಇದ್ರೂ ಕೂಡ ಅನೇಕ ಬಗೆಯಾಗಿ ಹುಟ್ಟಿದವನಂತೆ ತೋರುವಂತಹ ಸಾಮರ್ಥ್ಯ ಅವನಿಗಿದೆ ಎಂಬುದಾಗಿ ಶ್ರುತಿ ಹೇಳುತ್ತೆ. ಅಂತಹ ಪರಬ್ರಹ್ಮನೇ ಸೃಷ್ಟಿಯಾಗಿ ನಿಂತುಕೊಂಡಿದ್ದಾನೆ. ಈ ದೃಷ್ಟಿ ಜ್ಞಾನಿಗೆ ಬರುತ್ತದೆ. ಜ್ಞಾನಿಗೆ ಈ ದೃಷ್ಟಿ ಬಂದಾಗೆ ಅವನು ಭಗವಂತನು ವ್ಯಕ್ತನೋ ಅವ್ಯಕ್ತನೋ. ಆಗ ಅವರೇ ಹೇಳಿದ್ರು ನಮ್ಮ ವಿನಯ್ ಅವರು, ತಾನೇ ಬ್ರಹ್ಮ ಅಂತ ಅರಿತುಕೊಂಡವನಿಗೆ ಪ್ರತಿಕ್ಷಣ ಅನುಭವ ಸ್ವರೂಪವಾಗಿದ್ದಾನೆ ಅವನು. ಆ ಅನುಭವ ಸ್ವರೂಪವನ್ನೇ ವ್ಯಕ್ತ ಅನ್ನೋ ಶಬ್ದ ಇಲ್ಲಿ ಬಳಸೋದಾದ್ರೆ, ಜ್ಞಾನಿಗೆ ಪರಮಾತ್ಮನು ಸದಾ ವ್ಯಕ್ತ. ಯಾಕೆ? ಜಾಗೃತ್ಸ್ವಪ್ನ ಸುಷುಪ್ತ ಸುಸ್ಫುಟತರ ಯಾ ಸಂವಿದುಜೃಂಭತೆ. ನಾನು ಇದ್ದೇನೆ ಇದ್ದೇನೆ, ಎಲ್ಲ ರೂಪದಲ್ಲಿಯೂ ನಾನೇ ಇದ್ದೇನೆ ಎಂಬಂತಹ ಒಂದು ಅನಿಸುವಿಕೆ ಅವನಿಂದ ಮರೆಯಾಗುವುದೇ ಇಲ್ಲ. ಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಅಂತ ಹಸ್ತಾಮಲಕಾಚಾರ್ಯರು ಹೇಳಿದ ಹಾಗೆ, ನಿತ್ಯ ಉಪಲಬ್ಧಿ ಸ್ವರೂಪನಾಗಿ, ನಿತ್ಯ ಜ್ಞಾನ ಸ್ವರೂಪನಾಗಿ, ನಿತ್ಯ ಅನುಭವ ಗಮ್ಯ ಅನುಭವ ಸ್ವರೂಪನಾಗಿದ್ದುಕೊಂಡು ನಾನು ಇದ್ದೇನೆ ಅನ್ನುವಂಥದ್ದು ಎಂದೆಂದು ಅವನಿಗೆ ಮರೆಯಾಗೋದೇ ಇಲ್ಲ. ರಮಣ ಮಹರ್ಷಿಗಳು ಒಂದು ಸದ್ದರ್ಶನ ಅಂತ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅದು ಉಳ್ಳದು ನಾರ್ಪದು ಅಂದ್ರೆ ತಮಿಳಲ್ಲಿ ಅವರು ಬರೆದದ್ದು, ನಂತರ ಸಂಸ್ಕೃತಕ್ಕೆ ಕಾವ್ಯಕಂಠ ಗಣಪತಿ ಮುನಿಗಳು ಮಾಡ್ತಾರೆ. ಅಲ್ಲ, ಆರಂಭದಲ್ಲಿ ಒಂದು ಶ್ಲೋಕ ಬರ್ತದೆ, ಸತ್ ಪ್ರತ್ಯಯ ಕಿನ್ನು ವಿಹಾಯ ಸಂತಂ ಹೃದ್ಯೇಶ ಚಿಂತಾ ರಹಿತೋ ಹೃದಾಖ್ಯ ತಮಮೇಯಮೇಕಂ ತಸ್ಯ ಸ್ಮೃತಿ ತತ್ರ ದೃಢೈವ ನಿಷ್ಠಾ ಅಂತ ಹೇಳ್ತಾನೆ. ಅಂದ್ರೆ ಯಾವಾಗಲೂ ಅನುಭವಕ್ಕೆ ಬರ್ತಾ ಇರುವಂತಹ ಅವನನ್ನ ಸ್ಮರಿಸುವುದು ಅಂದ್ರೆ ಏನು, ಅದಕ್ಕೆ ಅರ್ಥ ಇಲ್ಲ ಅಂತ. ಈಗ ಸ್ಮರಣೆ ಮಾಡಬೇಕು ಅಂದ್ರೆ ನಮಗೆ ಗೊತ್ತಿಲ್ಲದಿದ್ರೆ ಸ್ಮರಣೆ ಮರ್ತು ಹೋದ್ರೆ ಸ್ಮರಣೆ ಮಾಡ್ಬೇಕು. ಮರೆಯೋದೇ ಇಲ್ಲದೆ ಇರೋ ವಿಷಯವನ್ನು ಸ್ಮರಿಸೋದಿಲ್ಲಿಂದ ಅಂತ. ಅದು ಅವರ ದೃಷ್ಟಿಗೆ ಸರಿಯದು. ಅವಧೂತ ಗೀತೆಯಲ್ಲೂ ಬರ್ತದಲ್ಲ, ತದ್ಯಾತ್ರಯ ವ್ಯಾಪಕತಾ ಹತಾತೆ ಧ್ಯಾನೇನ ಚೇತ ಪರತಾ ಹತಾತೆ ಸ್ತುತ್ಯ ವಾಕ್ ಪರತಾ ಹತಾತೆ ಕ್ಷಮಸ್ವ ನಿತ್ಯಂ ತ್ರಿವಿಧಾಪರಾಧಂ. ಹೇ ದೇವರೇ, ನೀನ್ ಇಲ್ಲಿಲ್ಲ ಅಂತ ಹೇಳ್ಕೊಂಡು ನಾನು ನೀನು ಯಾತ್ರೆ ಮಾಡ್ಲಿಕ್ಕೆ ಹೊರಟೆ. ಇದು ಮೊದಲನೇ ತಪ್ಪು ನಾನು ಮಾಡಿದ್ದು. ನೀನು ಮಾತು ಮನಸ್ಸಿಗೂ ನಿಲುಕದವನಾದ್ರೂ ನೀನು ಸ್ತುತಿಸ್ಲಿಕ್ಕೆ ಹೊರಟೆ, ಇದು ಎರಡನೇ ತಪ್ಪು ನಾನು ಮಾಡಿದ್ದು. ನೀನು ಮನಸ್ಸಿಗೂ ಮೀರಿದವನಾದ್ರೂ ನಿನ್ನನ್ನು ಧ್ಯಾನ ಮಾಡ್ಲಿಕ್ಕೆ ಹೊರಟೆ, ಇದು ಮೂರನೇ ತಪ್ಪು ನಾನು ಮಾಡಿದ್ದು. ಆದ್ರೆ ನನ್ನ ಕ್ಷಮಿಸು ಅಂತ ಹೇಳ್ತಾರ ಅವ್ರು. ಅಂದ್ರೆ ಅರ್ಥಾತ್ ಜ್ಞಾನಿಗಳ ದೃಷ್ಟಿಯಲ್ಲಿ ಭಗವಂತನು ಎಲ್ಲೆಲ್ಲೂ ಪ್ರತಿಕ್ಷಣವೂ ಉಪಲಬ್ಧವಾಗಿ, ಎತ್ರ ಎತ್ರ ಮನೋಯಾತಿ ತತ್ರ ತತ್ರ ಸಮಾಧಿ, ಕಾಣುವುದೆಲ್ಲವೂ ಬ್ರಹ್ಮವೇ. ಅದು ಪಾರಮಾರ್ಥಿಕ ದೃಷ್ಟಿ, ಜ್ಞಾನಿಯ ದೃಷ್ಟಿ, ಅಪವಾದ ದೃಷ್ಟಿ ಎಂಬುದಾಗಿ ಹೇಳ್ತಾರೆ. ಇನ್ನು ಅಜ್ಞಾನಿಯ ದೃಷ್ಟಿಯನ್ನಿಟ್ಟುಕೊಂಡಾಗ, ಅಧ್ಯಾರೋಪಿತ ದೃಷ್ಟಿಯನ್ನಿಟ್ಟುಕೊಂಡಾಗ ಭಗವಂತನನ್ನು ತೋರಿಸುವುದಕ್ಕಾಗಿ ಶಾಸ್ತ್ರಗಳು ಅವನು ಇಂದ್ರಿಯ ಅಗೋಚರನು ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ವ್ಯಕ್ತ ಮತ್ತು ಅವ್ಯಕ್ತ ಎನ್ನುವ ಶಬ್ದವನ್ನ ಇಂದ್ರಿಯ ಗೋಚರತ್ವ, ಇಂದ್ರಿಯ ಅಗೋಚರತ್ವ ಎಂಬಂತಹ ಎರಡು ಶಬ್ದಗಳಾಗಿ ನಾವು ಪರಿವರ್ತಿಸಿಕೊಂಡರೆ ಭಗವಂತನು ಎರಡೂ ಸರಿಯೇ, ಎರಡು ನೆಲೆಗಟ್ಟಿನ ಮೇಲೆ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ಎರಡೂ ನೆಲೆಗಟ್ಟು ಒಂದೇ ಕಾಲಘಟ್ಟದಲ್ಲಿ ಘಟಿಸುವಂಥದ್ದಲ್ಲ. ಆದ್ರಿಂದ ಎರಡು ಹೊಂದಾಣಿಕೆ ಆಗೋದಿಲ್ಲ. ಒಬ್ಬ ಅಜ್ಞಾನಿಗೆ ಅವನು ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಜ್ಞಾನಿಗೆ ಅವನು ದೇಹ ಮನಸ್ಸು ಬುದ್ಧಿ ಅಭಿಮಾನದಿಂದ ಒಡಗೂಡಿರೋದ್ರಿಂದ ಕಾಣುವ ಜಗತ್ತನ್ನ ದೇವರು ಅಂತ ಹೇಳಿಬಿಟ್ರೆ ಅದೊಂದು ಉಪಾಸನೆ ಆದೀತು ಅಷ್ಟೇ, ಒಂದು ಶ್ರದ್ಧೆ ನಂಬಿಕೆ ಆದೀತೆ ಹೊರತು ಅವನಿಗೆ ಹೊರತು ಯಥಾ ದೃಷ್ಟಿ ಜ್ಞಾನ ದೃಷ್ಟಿ ಅನ್ನುವಂಥದ್ದು ಅವನಿಗೆ ಬರಲ್ಲ. ಅದಕ್ಕೆ ಶ್ರುತಿ ಏನು ಮಾಡುತ್ತೆ, ಇದರಿಂದ ಅವನನ್ನು ಬಿಡಿಸಬೇಕು ಅನ್ನುವ ಕಾರಣಕ್ಕೆ ಇದು ಅಲ್ಲ ಅವನು ಎಂಬುದಾಗಿ ನಿರಾಕರಣೆ ಮಾಡುತ್ತೆ. ಸಾಕ್ಷಿ ದೃಷ್ಟಿಯನ್ನು ತೋರಿಸುತ್ತೆ ಅವನಿಗೆ. ಸಾಕ್ಷಿ ದೃಷ್ಟಿ ಬಂದ ಮೇಲೆ ಗೊತ್ತಾಗುವಂಥದ್ದು ಇದೆಲ್ಲವೂ ಕಾಣುವುದೆಲ್ಲವೂ ಪರಬ್ರಹ್ಮವೇ. ಅದಕ್ಕೆ ಪಾರಮಾರ್ಥಿಕ ದೃಷ್ಟಿ ಅಂತ ಹೇಳ್ತಾರೆ, ಟ್ರಾನ್ಸೆಂಡೆಂಟಲ್ ರಿಯಾಲಿಟಿ. ಇದು ವ್ಯಾವಹಾರಿಕ ಸತ್ತ. ಆದ್ರಿಂದ ಸತ್ತಾ ಭಿನ್ನ ಆಗಿರೋದ್ರಿಂದ, ಸತ್ತಾ ಭೇದವಾಗಿರೋದ್ರಿಂದ ಅವನು ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು ಎನ್ನುವಂತಹ ಮಾತಿಗೆ ಆವಾಗ ಅಸ್ತಿತ್ವ ಬರ್ತದೆ. ಅದಕ್ಕೆ ಶಾಸ್ತ್ರಗಳಲ್ಲಿ ಪರಮಾತ್ಮನ ನಿರ್ಗುಣನೂ ಸಗುಣನೂ ಇದ್ದಾನೆ ಅಥವಾ ನಿರಾಕಾರ ಸಾಕಾರನೂ ಇದ್ದಾನೆ ಎಂಬ ವಾಕ್ಯವನ್ನು ಹೇಳ್ತಾರೆ. ಇಲ್ಲದಿದ್ರೆ ಅದು ಅತ್ಯಂತ ವಿರುದ್ಧವಾದ ವಾಕ್ಯಗಳು ಒಂದೇ ಕಾಲಘಟ್ಟದಲ್ಲಿ ಘಟಿಸುವುದು ಸಾಧ್ಯವಿಲ್ಲ. ಒಂದಕ್ಕೊಂದು ವಿರುದ್ಧವಾಗಿರತಕ್ಕಂಥ ಅದು ಎರಡೂ ಕೂಡ ಬೇರೆ ಬೇರೆ ಆಯಾಮಗಳಿಂದ ನೋಡಿದಂಥ, ಪಾರಮಾರ್ಥಿಕ ಮತ್ತು ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ವ್ಯಾವಹಾರಿಕ ದೃಷ್ಟಿಯಿಂದ ಅವನು ಸಗುಣ ಸಾಕಾರನಾಗಿರ್ತಾನೆ, ಪಾರಮಾರ್ಥಿಕ ದೃಷ್ಟಿಯಿಂದ ನಿರ್ಗುಣ ನಿರಾಕಾರನಾದವನೇ ಸಗುಣ ಸಾಕಾರವಾಗಿ ತೋರ್ತಾನೆ.
ಎನ್ನುವಂಥದ್ದು ನಾವು ಇಟ್ಟುಕೊಂಡಾಗ ಅಲ್ಲಿ ಯಾವ ಭಿನ್ನಾಭಿಪ್ರಾಯಕ್ಕೂ ಅವಕಾಶ ಬರುವುದಿಲ್ಲ ಅಂತ ಹೇಳ್ತಾ, ಈ ವಿಷಯವಾಗಿ ನಮ್ಮ ಪಂಚದಶಿ ಎನ್ನುವ ಗ್ರಂಥವನ್ನ ವಿದ್ಯಾರಣ್ಯ ಮುನಿಗಳು ಬರೆದಿದ್ದಾರೆ. ಅದರಲ್ಲಿ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಪರಮಾತ್ಮನು ಯಾವ ರೀತಿಯಲ್ಲಿದ್ದಾನೆ ಅಂತ ಹೇಳಿದ್ರು. ನೋಡಿ, ಒಬ್ಬ ಚಿತ್ರಕಾರ ಚಿತ್ರವನ್ನು ಬಿಡಿಸುವಾಗ 4 ಆಯಾಮಗಳಲ್ಲಿ ಅದನ್ನು ತೆಗೆದುಕೊಂಡು ಬರ್ತಾನೆ. ಒಂದು ಬಿಳಿಯ ಬಟ್ಟೆ, ಆ ಬಟ್ಟೆಯನ್ನು ಮೊದಲು ತೊಳಿತಾನೆ. ಹಿಂದಿನ ಕಾಲದ ಒಂದು ಉದಾಹರಣೆ ಕೊಟ್ಟಿದ್ದವರು. ಇವತ್ತು ರೆಡಿಮೇಡ್ ಕ್ಯಾನ್ವಾಸ್ ಸಿಗುತ್ತಂತೆ, ಅದ್ರ ಹಿಂದೆ ಹಾಗಲ್ಲ. ಆ ಬಟ್ಟೆಯನ್ನು ಶುದ್ಧವಾಗಿ ತೊಳೆಯುವುದು. ಬಿಳಿ ಬಟ್ಟೆಯನ್ನ ಚೆನ್ನಾಗಿ ತೊಳೆದಾಗ ಅದನ್ನ ಧೌತ ಎಂಬುದಾಗಿ ಹೇಳ್ತಾರೆ. ತೊಳೆದ ತಕ್ಷಣ ಹಾಗೆ ಚಿತ್ರ ಬಿಡಿಸ್ಲಿಕ್ಕೆ ಆಗಲ್ಲ. ಅದನ್ನ ನಾವು ಸ್ಟಾರ್ಚ್ ಅಲ್ಲಿ ಅದ್ದಬೇಕಾಗ್ತದೆ. ಈ ಅನ್ನದ ತಿಳಿಯನ್ನ ಬಳಸ್ತಾ ಇದ್ರು ಹಿಂದೆ, ಈಗ ಅದಕ್ಕೆ ಬೇರೆ ವ್ಯವಸ್ಥೆಗಳಿದೆ. ಸ್ಟಾರ್ಚ್ ಅಲ್ಲಿ ಅದ್ದಿ ಅದನ್ನ ಫ್ರೇಮಿಗೆ ಫಿಟ್ ಮಾಡಬೇಕಾಗ್ತದೆ. ಅಂದ್ರೆ ಅತ್ಯಂತ ತೆಳುವಾಗಿರತಕ್ಕಂತಹ ಲೂಸ್ ಆಗಿರತಕ್ಕಂತಹ ಬಟ್ಟೆ ಮೇಲೆ ಬಿಡಿಸ್ಲಿಕ್ಕೆ ಆಗಲ್ಲ. ಅದಕ್ಕೊಂದು ಫ್ರೇಮ್ ಹಾಕಿ ಟೈಟ್ ಮಾಡಿ ಇಡಬೇಕು. ಆಮೇಲೆ ಆ ಸ್ಟಿಫ್ನೆಸ್ ಅನ್ನುವಂಥದ್ದು ಬರ್ಬೇಕು. ಅದು 2ನೇ ಸ್ಟೇಜ್. ಮೊದಲನೇ ಧೌತ, 2ನೇದು ಅದಕ್ಕೆ ಘಟ್ಟಿತ ಅಂತ ಹೇಳ್ತಾರೆ. ಘಟ್ಟಿತ ಅಂತ ಅಂದ್ರೆ ಗಟ್ಟಿ ಆಗುವಂತಹದ್ದು. 3ನೇ ಸ್ಟೇಜ್ ಏನಪ್ಪಾ ಅಂದ್ರೆ ಅದರಲ್ಲಿ ಸೂಕ್ಷ್ಮವಾದ ಚಿತ್ರಗಳನ್ನ ಬಿಡಿಸ್ತಾನೆ. ಅದನ್ನ ಲಾಂಛಿತ ಅಂತ ಹೇಳ್ತಾನೆ. ಅಂದ್ರೆ ಏನ್ ಹೇಳ್ತಾರೆ, ಅದಕ್ಕೆ ಜಸ್ಟ್ ಔಟ್ ಲೈನ್ಸ್ಗಳನ್ನ ಅವಾಗಲೇ ಗುರುತಿಸಬಹುದು ನಮ್ಗೆ. ಇದು ವೃಕ್ಷ, ಇದು ಪರ್ವತ, ಇದು ಮನುಷ್ಯ, ಇದು ಸ್ತ್ರೀ, ಸುಮಾರಿ ಕಾಣಿಸ್ತದೆ. ಅದು ಔಟ್ಲೈನ್ ಅಂತ ಪೇಂಟಿಂಗ್ ಅಂತ ಮಾಡ್ತಾನಲ್ಲ, ಅದು ಲಾಂಛಿತ ಅಂತ ಹೇಳ್ತಾರೆ. ಇದು 3ನೇ ಸ್ಟೇಜ್. ಇನ್ನು ಕೊನೆ ಸ್ಟೇಜ್ ಏನಪ್ಪಾ ಅಂದ್ರೆ ರಂಜಿತ. ಅಂದ್ರೆ ಅದಕ್ಕೆ ಬಣ್ಣವನ್ನು ಬಡಿತಾನೆ. ಸನ್ಯಾಸಿ ಇದ್ರೆ ಅವನಿಗೆ ಕಾಷಾಯ ಬಣ್ಣವನ್ನು ಬಿಡ್ತಾನೆ. ಕಲ್ಲಿದ್ರೆ ಅದಕ್ಕೆ ಕಪ್ಪು ಬಣ್ಣ ಬಿಡ್ತಾನೆ. ಸಮುದ್ರ ಇದ್ರೆ ನೀಲಿ ಬಣ್ಣ ಬಿಡ್ತಾನೆ. ಚಂದ್ರ ಇದ್ರೆ ಬಿಳಿ ಬಣ್ಣ ಬಿಡ್ತಾನೆ. ಹೀಗೆ ಆಯಾ ವಸ್ತುವಿಗೆ ಆಯಾ ಬಣ್ಣವನ್ನು ತುಂಬುವುದಕ್ಕೆ ರಂಜಿತ ಅಂತ ಹೇಳ್ತಾನೆ. ಘಟ್ಟಿತ, ಧೌತ, ಘಟ್ಟಿತ, ಲಾಂಛಿತ, ರಂಜಿತ, ಈ 4 ಸ್ಟೇಜ್ಗಳಲ್ಲಿ ಒಂದು ಪೇಂಟಿಂಗ್ ಅಂತ ಹೇಗೆ ನಡೆಯುತ್ತೋ ಹಾಗೆ ಭಗವಂತನು 4 ಹಂತಗಳಲ್ಲಿ ಅಭಿವ್ಯಕ್ತ ಆಗ್ತಾನೆ ಎಂಬುದಾಗಿ ಅವ್ರು ಹೇಳ್ತಾರೆ. ಆ ಮೊದಲನೇ ಸ್ಥಿತಿ ಯಾವುದು? ಧೌತ ಅನ್ನುವಂಥದ್ದು ಶುದ್ಧ ಬ್ರಹ್ಮ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ನಾವು ಹೇಳ್ತೇವಲ್ಲ, ಶುದ್ಧ ಬ್ರಹ್ಮ. ಅದರಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಯಾವ ನಾಮವೂ ಇಲ್ಲ, ಯಾವ ರೂಪವೂ ಇಲ್ಲ, ಯಾವ ಗುಣವೂ ಇಲ್ಲ. ಕೇವಲ ಚಿನ್ಮಾತ್ರ ಸ್ವರೂಪ ಅಷ್ಟೇ ಆಗಿರತಕ್ಕಂಥದ್ದು ಸಚ್ಚಿದಾನಂದ ಬ್ರಹ್ಮವಸ್ತು ಅಂತ ಕರೀತಾರೆ. ಅದು ಏನೂ ಮಾಡದೇ ಇರತಕ್ಕಂಥ ಅಕರ್ತ ಅಭೋಕ್ತ ಆಗಿರುವ ಅಸಂಗ ಆತ್ಮವಸ್ತು. ಅದಕ್ಕೆ ಮಾಯಾ ಸಂಬಂಧ ಬಂದಾಗ, ತ್ರಿಗುಣಾತ್ಮಿಕವಾದ ಸತ್ವರಜಸ್ತಮೋ ಗುಣಾತ್ಮಿಕವಾದ ಮಾಯಾ ಸಂಬಂಧ ಬಂದಾಗ ಅದಕ್ಕೆ ಈಶ್ವರ ಅಥವಾ ಅಂತರ್ಯಾಮಿ ಅಂತ ಕರೀತಾರೆ. ಆಮೇಲೆ ಅದಕ್ಕೆ ಮಾಡುವ ಸಾಮರ್ಥ್ಯ ಬರ್ತದೆ. ಶಿವಶಕ್ತಿಯ ಯುಕ್ತ ಯದಿ ಭವತಿ ಶಕ್ತ ಪ್ರಭವಿತು. ಆ ಮಾಯಾಶಕ್ತಿಯಿಂದ ಒಡಗೂಡಿದಂತಹ ಬ್ರಹ್ಮನಿಗೆ ಹೆಸರು ಈಶ್ವರ ಅಥವಾ ಅಂತರ್ಯಾಮಿ ಅಂತ ಕರೀತಾರೆ. ಅದು ಘಟ್ಟಿತ ಅಂತ ನಾವು ಹೇಳಿದ ಪೇಂಟ್ ಸ್ಟಾರ್ಚ್ ಹಾಕಿ ಒಂದು ಸ್ಟಿಫ್ನೆಸ್ ಮಾಡ್ತೇವಲ್ಲ ಬಟ್ಟೆಗೆ, ಆ ಸ್ಟೇಜ್. ಆಮೇಲಿಂದ ಪೇಂಟಿಂಗ್ ಪಾಸಿಬಲ್. ಆಮೇಲೆ ನಡೆಯುವಂತ ಕ್ರಿಯೆ ಏನಪ್ಪ ಅಂದ್ರೆ ಸೂಕ್ಷ್ಮವಾಗಿ ನಾಮರೂಪಗಳು ಹುಟ್ಟುಕೊಳ್ತವೆ. ಸೃಷ್ಟಿಯಲ್ಲಿ ಮಾಯಾ ಸಹಿತನಾದ ಈಶ್ವರನಲ್ಲಿ ಸೂಕ್ಷ್ಮವಾದಂತಹ ನಾಮರೂಪಗಳು, ಶರೀರ ಹುಟ್ಟಲ್ಲ, ಮನಸ್ಸು ಬುದ್ಧಿ ಕಾರಣ ಶರೀರಾದಿಗಳು ಪ್ರಕಟ ಆಗ್ತವೆ. ಅದನ್ನ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ, ಅಥವಾ ಸಮಷ್ಟಿ ಪ್ರಾಣ ಎಂಬುದಾಗಿ ಕರೀತಾರೆ, ಅಥವಾ ಸೂತ್ರಾತ್ಮ ಎಂಬುದಾಗಿ ಕೂಡ ಕರೀತಾರೆ. ಅದು ಬಿಡಿ ಬಿಡಿಯಾದ ಪೇಂಟಿಂಗ್ ಆದಾಗ, ಅಂದ್ರೆ ಸೂಕ್ಷ್ಮವಾದ ಪೇಂಟಿಂಗ್ ಆದಾಗ. ಅದಕ್ಕಿಂತ ಮುಂದಿನ ಸ್ಟೇಜ್ ಏನಪ್ಪಾ ಅಂದ್ರೆ ಸ್ಪಷ್ಟವಾಗಿ ಶರೀರ ಬರುವುದು. ಅಂಡಾಂಡ ಮತ್ತು ಪಿಂಡಾಂಡ 14 ಲೋಕಗಳು ಮತ್ತೆ ನಮ್ಮ ಶರೀರಗಳು, ಅಂಡಜ, ಸ್ವೇಜಜ, ಉದ್ವಿಜ, ಜರಾಯುಜ ಎಂಬುದಾಗಿ 4 ರೀತಿಯ ಈ ಯೋನಿಗಳೇನಿದೆ, ಮತ್ತು ದೇವಯೋನಿಗಳು, ತಿರ್ಯಕ್ ಯೋನಿಗಳು, ಎಲ್ಲ ರೀತಿಯ ಶರೀರಗಳು ಪ್ರಾಪ್ತಿಯಾಗಿ ಸಮಷ್ಟಿ ಬ್ರಹ್ಮಾಂಡದ ರಚನೆಯಾಗಿ ಭೋಗ್ಯ ವಸ್ತುಗಳೆಲ್ಲವೂ ಸೃಷ್ಟಿಯಾಗುವಂಥದ್ದು. ಅದಕ್ಕೆ ವಿರಾಟ್ ತತ್ವ ಅಂತ ಹೇಳ್ತಾರೆ. ಅದರ ಅಭಿಮಾನಿ ದೇವತೆಗೆ ವಿರಾಟ್ ಎಂಬುದಾಗಿ ಕರೀತಾರೆ. ಸೊ ಪರಬ್ರಹ್ಮ ವಸ್ತು ಏನಾಯ್ತು?
ಮಾಯಾ ಸಹಿತವಾದಂತಹ ಈಶ್ವರ ಆಯ್ತು. ಮಾಯಾ ಉಪಹಿತ ಚೈತನ್ಯ ಅಂತ ಹೇಳ್ತಾರೆ. ಶುದ್ಧ ಚೈತನ್ಯ ಮಾಯಾ ಉಪಹಿತ ಚೈತನ್ಯ ಆಯ್ತು. ಮಾಯಾ ಉಪಹಿತ ಚೈತನ್ಯವು ಮುಂದಿನ ಸ್ಟೇಜಲ್ಲಿ ಹಿರಣ್ಯ ಗರ್ಭ ಆಯ್ತು. ಹಿರಣ್ಯ ಗರ್ಭ ಅಂದ್ರೆ ಸಮಷ್ಟಿ ಸೂಕ್ಷ್ಮ ಶರೀರ ಉಪಹಿತ ಚೈತನ್ಯವಾಯ್ತು. ನಂತರ ಸಮಷ್ಟಿ ಸ್ಥೂಲ ಸೂಕ್ಷ್ಮ ಶರೀರ ಉಪಹಿತ ಚೈತನ್ಯವಾಯ್ತು. ಅದಕ್ಕೆ ಏನಂತ ಕರೀತಾರೆ? ಪರಬ್ರಹ್ಮ, ಈಶ್ವರ, ಹಿರಣ್ಯ ಗರ್ಭ, ವಿರಾಟ್ ಎಂಬುದಾಗಿ ಕರೀತಾರೆ. ಈಗ ನಮ್ಮ ಮುಂದೆ ಕಾಣ್ತಾ ಇರುವಂಥದ್ದೇನದು? ಪರಬ್ರಹ್ಮವೇ ವಿರಾಟ್ ಸ್ವರೂಪವಾಗಿ ಜೀವ ಜಗತ್ತಾಗಿ ತೋರ್ತಾ ಇರ್ತಾನೆ. ಪ್ರಳಯ ಕಾಲದಲ್ಲಿ ಇದು ಹಾಗೇ ಹಿಂದಕ್ಕೆ ಹೋಗ್ತದೆ. ವಿರಾಟ್ ಆಗಿರತಕ್ಕಂತಹ ಈ ಸೃಷ್ಟಿ ಸೂಕ್ಷ್ಮವಾಗ್ತದೆ. ಸೂಕ್ಷ್ಮ ಅನ್ನುವಂಥದ್ದು ಕಾರಣವಾಗ್ತದೆ. ಕಾರಣ ಅನ್ನುವಂಥದ್ದು ಪರಮಾತ್ಮನಲ್ಲಿ ಲೀನವಾಗ್ತದೆ. ಕೇವಲ ಪರಬ್ರಹ್ಮ ವಸ್ತು ಮಾತ್ರ ತಾನೇ ತಾನಾಗಿ ಉಳಿದುಕೊಳ್ತದೆ. ಹೀಗೆ ಭಗವಂತ ಯಾರು ಅಂತ ಕೇಳಿದಾಗ ಶುದ್ಧ ಬ್ರಹ್ಮ ಎಂಬುದಾಗಿ ಪಾರಮಾರ್ಥಿಕ ದೃಷ್ಟಿ. ಅದಕ್ಕೆ ಗುಣವೂ ಇಲ್ಲ, ಆಕಾರವೂ ಇಲ್ಲ. ನಿರ್ಗುಣ ನಿರಾಕಾರ ಎಂಬುದು ಶುದ್ಧ ಬ್ರಹ್ಮ. ತದನಂತರ ಈಶ್ವರ ಅಂತ ಕರೀತಾರೆ. ಅಲ್ಲೇನಾಗತ್ತೆ? ಆಕಾರ ಇರಲ್ಲ, ಅದ್ರ ಗುಣ ಇರುತ್ತೆ. ಸಗುಣ ನಿರಾಕಾರ ತತ್ವ ಅಂತರ್ಯಾಮಿ ಈಶ್ವರ ಅಂತ ಹೇಳ್ತಾರೆ. ಅಲ್ಲಿಂದ ಮುಂದೆ ಸ್ಟೇಜಿಗೆ ಹಿರಣ್ಯ ಗರ್ಭ. ಅಲ್ಲಿ ಗುಣ ಇರ್ತದೆ, ಆದ್ರೆ ಆಕಾರ ಸೂಕ್ಷ್ಮವಾಗಿ ಬರ್ಲಿಕ್ಕೆ ಶುರುವಾಗ್ತದೆ. ಸಗುಣ ಸಾಕಾರ ಸೂಕ್ಷ್ಮ ಹಿರಣ್ಯ ಗರ್ಭ. ಅಲ್ಲಿಂದ ಮುಂದಿನ ಸ್ಟೇಜು ಸಗುಣ ಸಾಕಾರ ಸ್ಥೂಲವಾದಂತಹ ವಿರಾಟ್ ಸ್ವರೂಪ. ಹಾಗಾದ್ರೆ ಭಗವಂತನ ಯಾವ ಸ್ಟೇಜ್ಗಳಿದೆ? ನಿರ್ಗುಣ ನಿರಾಕಾರ, ಸಗುಣ ನಿರಾಕಾರ, ಸಗುಣ ಸಾಕಾರ ಸೂಕ್ಷ್ಮ, ಸಗುಣ ಸಾಕಾರ ಸ್ಥೂಲ. ನಾವೀಗ ಕಾಣ್ತಾ ಇರತಕ್ಕಂಥದ್ದು ಸಗುಣ ಸಾಕಾರ ಸ್ಥೂಲವಾದಂತಹ ವಿರಾಟ್ ಪರಮಾತ್ಮನನ್ನ ನಾವೀಗ ಕಾಣ್ತಾ ಇದ್ದೇವೆ. ಆ ದೃಷ್ಟಿ ನಮಗಿಲ್ಲ, ಅದು ವಾಸ್ತವವಾಗಿ ಇರೋದು ಆ ಪರಬ್ರಹ್ಮ ಪರಮಾತ್ಮನೇ ಜಗತ್ತಾಗಿ ತೋರ್ತಾ ಇರ್ತಕ್ಕಂಥ. ಆದ್ರಿಂದ ನಾವು ಎಲ್ಲಿಯ ತನಕ ಈ ಜಗತ್ ಕಾರಣವಾದ ಪರಬ್ರಹ್ಮನನ್ನ ನಾನೇ ಎಂಬುದಾಗಿ ಅರಿತುಕೊಳ್ಳಲ್ವೋ ಅಲ್ಲಿಯ ತನಕ ಮಾಯೆಯಾಗಿ ಕಾಣುವಂತಹ ಈ ಜಗತ್ತನ್ನ ಬ್ರಹ್ಮವಲ್ಲ ಎಂಬುದಾಗಿ ನಿಷೇಧಿಸುತ್ತಾ ಪರಬ್ರಹ್ಮ ಸ್ಥಿತಿಯಲ್ಲೇ ನಿಂತುಕೊಂಡ ಮೇಲೆ ಎಲ್ಲವೂ ಬ್ರಹ್ಮವಾಗಿ ಗೋಚರವಾಗ್ತದೆ ಎನ್ನುವಲ್ಲಿಗೆ ಭಗವಂತನು ವ್ಯಕ್ತನೋ ಅವ್ಯಕ್ತನೋ ಅನ್ನುವಂತಹ ಒಂದು ಪ್ರಶ್ನೆ ಒಂದು ಹಂತದಲ್ಲಿ ನಿಲುಗಡೆ ಆಗ್ತದೆ. ಆದ್ರೆ ಇಲ್ಲಿ ಇನ್ನೊಂದು ವಿಷಯ ಇದೆ ಸೂಕ್ಷ್ಮವಾದದ್ದು. ಏನಪ್ಪ? ಇದು ಜ್ಞಾನಿ ಮತ್ತು ಅಜ್ಞಾನಿ ವಿಷಯ ಆಯ್ತು. ಇದ್ರ ಮಧ್ಯದಲ್ಲಿ ಒಬ್ಬ ಬರ್ತಾನೆ, ಕರ್ಮಯೋಗಿ ಮತ್ತು ಉಪಾಸಕ ಇಬ್ಬರು ಬರ್ತಾರೆ. ಅವನು ಈಗ ಜ್ಞಾನಿ ಆಗಿಲ್ಲ, ಹಾಗಂತ ಅಜ್ಞಾನಿಯೂ ಅಲ್ಲ. ಅಜ್ಞಾನದಿಂದ ಜ್ಞಾನದೆಡೆಗೆ ನಿರ್ಗಮಿಸ್ತಾ ಇದ್ದಾನೆ. ಅವನಿಗೆ ಶಾಸ್ತ್ರ ಹೇಳುತ್ತೆ ಉಪಾಸನೆಗಾಗಿ. ಉಪಾಸನೆ ಅಂದ್ರೇನು? ಶ್ರದ್ಧೆಯಿಂದ ನಂಬಿ ಆ ರೀತಿ ಮನಸ್ಸನ್ನ ನಾವು ಡೆವಲಪ್ ಮಾಡುವಂಥದ್ದು ಉಪಾಸನೆ. ಜ್ಞಾನಕ್ಕೂ ಉಪಾಸನೆಗೆ ವ್ಯತ್ಯಾಸ ಇದೆ. ಈ ಜಗತ್ತನ್ನೇ ಪರಮಾತ್ಮ ಅಂತ ಭಾವಿಸು ಅಂತ ಹೇಳ್ತಾರೆ. ನೀನ್ ಏನೇನು ಕಾಣ್ತಾ ಇದೆಯೋ ಅದೆಲ್ಲವೂ ಪರಮಾತ್ಮ ಅಂತ ಭಾವಿಸು, ಆ ಪರಮಾತ್ಮನ ಸೇವೆಯನ್ನೇ ಮಾಡು ಅಂತ ಹೇಳುತ್ತೆ ಕರ್ಮಯೋಗದಲ್ಲಿ. ಅಷ್ಟಮೂರ್ತಿ ಭೃತ್ ದೇವ ಪೂಜನಂ ಯದ್ಯದ್ ಕರ್ಮ ಕರೋಮಿ ತತ್ತದಖಿಲಂ ಶಂಭವತವಾರಾಧನಂ. ಏನೇನು ಮಾಡ್ತಿದ್ಯೋ ಎಲ್ಲ ಶಿವನ ಆರಾಧನೆ ಆಗ್ತದೆ, ಕರ್ಮಯೋಗ ಆಗ್ತದೆ ಅಂತ. ನೋಡಿ, ಇವನು ಈಗಲೂ ಅಜ್ಞಾನಿ. ಇವನು ಅಜ್ಞಾನಿ ಆದರೂ ಅಂತಃಕರಣ ಶುದ್ಧಿ ಆಗಬೇಕು, ರಾಗದ್ವೇಷ ಶಿಥಿಲ ಆಗಬೇಕು ಅನ್ನುವ ಕಾರಣಕ್ಕೆ ಶಾಸ್ತ್ರಗಳು ಕಾಣುವಂತಹ ಜಗತ್ತಿನಲ್ಲಿ ಈಶ್ವರ ಬುದ್ಧಿಯನ್ನ ಬೆಳೆಸ್ಕೋ ಅಂತ ಹೇಳುತ್ತೆ. ಇಲ್ಲಿಂದ ಮುಂದಕ್ಕೆ ಉಪಾಸನೆ ಹಂತಕ್ಕೆ ಬಂದಾಗ ಕಾಣುವ ಸಮಷ್ಟಿ ಸೃಷ್ಟಿಯನ್ನೋ ಅಥವಾ ಹಿರಣ್ಯ ಗರ್ಭನನ್ನೋ ಅಥವಾ ಈಶ್ವರನನ್ನೋ ಅಥವಾ ನಿರ್ಗುಣ ಬ್ರಹ್ಮನನ್ನು ನೀನು ನಾನೇ ಎಂಬುದಾಗಿ ಅನುಸಂಧಾನ ಮಾಡು, ಅಹಂಗ್ರಹೋಪಾಸನೆಯನ್ನು ಮಾಡು ಎಂಬುದಾಗಿ ಹೇಳುತ್ತೆ. ಇದೆಲ್ಲವೂ ಅಂತಃಕರಣ ಶುದ್ಧಿಗಾಗಿ ಶಾಸ್ತ್ರ ನಮಗೆ ಹೇಳ್ಕೊಡ್ತಕ್ಕಂಥ ಕರ್ತೃತಂತ್ರ ಅಂತ ಹೇಳ್ತಾರೆ. ಪುರುಷತಂತ್ರ, ವಸ್ತುತಂತ್ರ ಅಂತ ಎರಡಿದೆ. ಪುರುಷತಂತ್ರ ಅಥವಾ ಕರ್ತೃತಂತ್ರ ಅಂತ ಹೇಳುವುದು ಉಪಾಸನೆ. ವಸ್ತುತಂತ್ರ ಅಂದ್ರೆ ವಸ್ತು ಹೇಗಿದೆಯೋ ಹಾಗೆ ನೋಡುವಂತೆ. ಹಾಗೆ ಈ ಕರ್ತೃತಂತ್ರ ಅಥವಾ ಪುರುಷತಂತ್ರದ ಸಂದರ್ಭದಲ್ಲಿ ಹಿರಣ್ಯ ಗರ್ಭನನ್ನ, ಅದರ ಸಗುಣ ಸಾಕಾರನನ್ನ, ನಿರ್ಗುಣ ನಿರಾಕಾರ ಮುಂತಾದವುಗಳನ್ನು ಉಪಾಸನೆ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಇದೆ. ಆದರೆ ಯಥಾವತ್ತಾಗಿ ಜ್ಞಾನವಾದ ಮೇಲೆ ನನಗೆ ಎಲ್ಲವೂ ಬ್ರಹ್ಮವಾಗಿಯೇ ಕಾಣಿಸ್ತದೆ. ಆದ್ರೆ ಈಶ್ವರನೋ ವ್ಯಕ್ತನೋ ಅವ್ಯಕ್ತನೋ ಅಂತ ಹೇಳಿದಾಗ
ಇಲ್ಲಿ ವ್ಯಕ್ತಾವ್ಯಕ್ತ ಕಾಲದೇಶಗಳ ಪ್ರಶ್ನೆಯೇ ಬರಲ್ಲ. ಸರ್ವವೂ ಈಶ್ವರನೇ ಆಗಿದ್ದಾಗ ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು, ಎಲ್ಲಾ ರೂಪದಲ್ಲೂ ಕೂಡ ಅವನೇ ಇರತಕ್ಕಂಥವನು ಎಂಬುದಾಗಿ ಒಬ್ಬ ಜ್ಞಾನಿಗೆ ಮನವರಿಕೆ ಆಗ್ತದೆ. ಆದ್ದರಿಂದ ಶಾಸ್ತ್ರಗಳು ವಿಧಿ ನಿಷೇಧ ಈ ಎರಡು ಮುಖದಿಂದಲೂ ಕೂಡ ನಮಗೆ ತಿಳಿಸ್ತದೆ. ಇದು ಬ್ರಹ್ಮವಲ್ಲ ಎಂಬುದಾಗಿಯೂ ಬರ್ತದೆ, ಇದು ಬ್ರಹ್ಮ ಎಂಬುದಾಗಿ ಬರ್ತದೆ. ಅದರ ದೃಷ್ಟಿಭೇದವನ್ನು ಆಶ್ರಯಿಸಿಕೊಂಡು ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಈ ಸತ್ಸಂಗವನ್ನು ಮುಗಿಸ್ತಾ ಇದ್ದೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.